ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಇರಾನ್ನ ಮೇಲೆ ಅಮೇರಿಕ ಬಾಂಬಿನ ಸುರಿಮಳೆ ಸುರಿಸ್ತಾ ಇದೆ. ಈ ಯುದ್ಧದಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆದರೆ ಅತಿ ಹೆಚ್ಚು ಸಮಸ್ಯೆ ಚೀನಾಗೆ ಆಗುವ ಸಾಧ್ಯತೆಗಳಿದೆ. ಯಾಕಂದರೆ ಇರಾನ್ನಿಂದ ಚೀನಾ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಖರೀದಿಸ್ತಾ ಇತ್ತು. ಎಷ್ಟು ಪ್ರಮಾಣದ ಕಚ್ಚಾ ತೈಲವನ್ನು ಖರೀದಿಸ್ತಾ ಇತ್ತು ಅಂತಂದರೆ 90%ಕ್ಕಿಂತ ಹೆಚ್ಚಿನ ಭಾಗವನ್ನು ಚೀನಾವೇ ಖರೀದಿ ಮಾಡ್ತಾ ಇತ್ತು. ಇರಾನ್ ಪ್ರತಿದಿನ ಸರಾಸರಿ 1.4ರಿಂದ 1.6 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಚೀನಾಗೆ ರಫ್ತು ಮಾಡ್ತಾ ಇತ್ತು. ಇರಾನ್ ಕಚ್ಚಾ ತೈಲ ಖರೀದಿಗೆ ಅಮೇರಿಕ ನಿರ್ಬಂಧ ವಿಧಿಸಿದರೂ ಚೀನಾ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇತ್ತು. ಬ್ರೆಂಟ್ ಕಚ್ಚಾ ತೈಲದ $8-10 ಕಡಿಮೆ ಬೆಲೆಗೆ ಇರಾನ್ನಿಂದ ಚೀನಾ ಕಚ್ಚಾ ತೈಲವನ್ನು ಖರೀದಿಸ್ತಾ ಇತ್ತು. ಈ ಎರಡೂ ದೇಶಗಳು ಚೀನಾದ ಕರೆನ್ಸಿಯಾದ ಯುವಾನ್ನಲ್ಲಿ ವ್ಯವಹಾರಗಳನ್ನು ನಡೆಸ್ತಾ ಇದ್ದವು. ಕಚ್ಚಾ ತೈಲ ನೀಡಿದ್ದಕ್ಕೆ ಚೀನಾ ಇರಾನ್ನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ರಕ್ಷಣಾ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇತ್ತು. ಮಧ್ಯಪ್ರಾಚ್ಯದಲ್ಲಿರುವ ಕಚ್ಚಾ ತೈಲ ಹೊಂದಿದ ದೇಶಗಳು ಕಚ್ಚಾ ತೈಲ ವ್ಯವಹಾರಗಳನ್ನು ಡಾಲರ್ನಲ್ಲಿ ನಡೆಸ್ತಾ ಇದ್ದರೆ ಇರಾನ್ ಕಚ್ಚಾ ತೈಲ ವ್ಯವಹಾರಗಳನ್ನು ಚೀನಾದ ಯುವಾನ್ನಲ್ಲಿ ನಡೆಸ್ತಾ ಇರೋದು ಅಮೇರಿಕಕ್ಕೆ ನುಂಗಲಾರದಾಗಿತ್ತು. ಇದರ ಜೊತೆ ಚೀನಾ ತನ್ನ ವಿದೇಶಿ ವಿನಿಮಯದ ಮೀಸಲಿನಲ್ಲಿ ಅಮೇರಿಕದ ಡಾಲರ್ ಮೇಲಿನ ಅವಲಂಬನೆಯನ್ನು ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಕಡಿಮೆ ಮಾಡ್ತಾ ಇತ್ತು. ಚೀನಾವು ತಾನು ಹೊಂದಿದ್ದಂಥ ಅಮೇರಿಕನ್ ಟ್ರೆಜರಿ ಬಾಂಡನ್ನು ಮಾರಾಟ ಮಾಡಿಕೊಂಡೇ ಬರ್ತಾ ಇದೆ. ಒಂದು ಕಾಲದಲ್ಲಿ $1 ಟ್ರಿಲಿಯನ್ ಹೆಚ್ಚು ಬಾಂಡ್ ಹೊಂದಿದ್ದ ಚೀನಾ ಈಗ ಗಣನೀಯವಾಗಿ ಇಳಿಕೆ ಮಾಡಿದೆ. ಎಷ್ಟು ಇಳಿಕೆ ಮಾಡಿದೆ ಅಂತ ನೋಡುವುದಾದರೆ 2020ರಲ್ಲಿ ಚೀನಾ $1,074 ಬಿಲಿಯನ್ ಹೊಂದಿತ್ತು. ಆದರೆ 2022ರಲ್ಲಿ ಇದು $938 ಬಿಲಿಯನ್ ಇಳಿಕೆಯಾಗಿತ್ತು. ಇನ್ನು 2024ರಲ್ಲಿ $780 ಬಿಲಿಯನ್, 2025ರಲ್ಲಿ $700 ಬಿಲಿಯನ್ ಇಳಿಕೆಯಾದರೆ 2026ರಲ್ಲಿ ಇದು $683 ಬಿಲಿಯನ್ ಇಳಿಕೆಯಾಗಿತ್ತು. ಜಗತ್ತಿನ ಆರ್ಥಿಕತೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಅಮೇರಿಕದ ಆರ್ಥಿಕತೆ ನಿಂತಿರುವುದೇ ಈ ಟ್ರೆಜರಿ ಬಾಂಡ್ ಮೇಲೆ. ಈ ಟ್ರೆಜರಿ ಬಾಂಡ್ ಏನಪ್ಪ ಅಂತಂದರೆ, ಅಮೇರಿಕ ಸರ್ಕಾರದ ಯೋಜನೆಗಳಿಗೆ ಸಾಕಷ್ಟು ದುಡ್ಡು ಬೇಕು, ಸೈನ್ಯಕ್ಕೆ ದುಡ್ಡು ಕೊಡಬೇಕು, ಉದ್ಯೋಗಗಳಿಗೆ ಸಂಬಳ ಕೊಡಬೇಕು. ಇವುಗಳಿಗೆ ಹಣ ಎಲ್ಲಿಂದ ತರುತ್ತೆ ಅಂತಂದರೆ ಹಣವನ್ನು ಸಾಲ ಮಾಡಿ ತರುತ್ತೆ. ಸಾಲ ಹೇಗೆ ಅಂತಂದರೆ ಬಾಂಡನ್ನು ರಿಲೀಸ್ ಮಾಡಿ ಈ ಹಣವನ್ನು ತರುತ್ತೆ. ಬಾಂಡ್ ಯಾವ ರೀತಿ ಇರುತ್ತೆ ಅಂತಂದರೆ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಬಾಂಡ್ಗಳನ್ನು ಅಮೇರಿಕ ಸರ್ಕಾರ ಬಿಡುಗಡೆ ಮಾಡುತ್ತೆ. ಶಾರ್ಟ್ ಟರ್ಮ್ 1 ವರ್ಷದಲ್ಲಿ ಮೆಚುರಿಟಿ ಆದರೆ, ಮೀಡಿಯಂ ಟರ್ಮ್ 1ರಿಂದ 10 ವರ್ಷ ಇರುತ್ತೆ, ಇನ್ನೊಂದು ಲಾಂಗ್ ಟರ್ಮ್ 30 ವರ್ಷ ಮೆಚುರಿಟಿ ಆಗುತ್ತೆ. ಈ ಬಾಂಡ್ಗಳನ್ನು ಜನರು ಖರೀದಿಸ್ಬೋದು, ಕಂಪನಿಗಳು ಖರೀದಿಸ್ಬೋದು, ವಿದೇಶಗಳು ಖರೀದಿಸ್ಬೋದು. ಆದರೆ ಅಮೇರಿಕದ ಸಾಲದಲ್ಲಿ 30% ವಿದೇಶಿ ಹೂಡಿಕೆಗಳಿಗೆ ಅವಕಾಶ ನೀಡಲಾಗಿದೆ. ಈ ಬಾಂಡ್ನಲ್ಲಿ ಲೋನ್ ಟೆನ್ಯೂರ್, ರೀಪೇಮೆಂಟ್ ಮೋಡ್, ಬಡ್ಡಿ ದರ ಎಲ್ಲವೂ ಇರುತ್ತೆ. ದೇಶಗಳು ಬಾಂಡನ್ನು ಯಾಕೆ ಖರೀದಿಸ್ತವೆ ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಡಾಲರ್ ವಿಶ್ವದ ಕರೆನ್ಸಿಯಾಗಿದೆ. ಯಾವುದೇ ಎರಡು ದೇಶಗಳ ಮಧ್ಯೆ ವ್ಯಾಪಾರ ನಡಿಬೇಕು ಅಂತಂದರೆ ಅದು ಡಾಲರ್ನಲ್ಲೇ ನಡಿಬೇಕು. ಅದಕ್ಕಾಗಿ ಡಾಲರ್ ಮೀಸಲು ನಿಧಿ ಇರಬೇಕಾಗುತ್ತೆ. ಯಾವ ದೇಶದಲ್ಲಿ ಮೀಸಲು ನಿಧಿ ಜಾಸ್ತಿ ಇದೆಯೋ ಆ ದೇಶ ಆರ್ಥಿಕವಾಗಿ ಮತ್ತು ಸುಭದ್ರ ದೇಶ ಎಂಬ ಅರ್ಥ ಬರುತ್ತೆ. ಈ ಕಾರಣಕ್ಕಾಗಿ ದೇಶಗಳು ಅಮೇರಿಕದ ಬಾಂಡ್ ಖರೀದಿಯನ್ನು ಮಾಡ್ತಾ ಇರುತ್ತವೆ. ಆದರೆ ಈಗ ಹಲವು ದೇಶಗಳು ಅಮೇರಿಕದ ಡಾಲರ್ ಬಾಂಡನ್ನು ಮಾರಾಟ ಮಾಡ್ತಾ ಇವೆ. ಡಾಲರ್ ಬಾಂಡನ್ನು ಮಾರಾಟ ಮಾಡಲು ಕಾರಣ ಸಹ ಇದೆ. ಉಕ್ರೇನ್ನ ಮೇಲೆ ದಾಳಿ ನಡೆಸಿದ್ದಕ್ಕೆ ಅಮೇರಿಕ ರಷ್ಯಾದ ಡಾಲರ್ ಖಾತೆಗಳನ್ನೆಲ್ಲ ಫ್ರೀಸ್ ಮಾಡಿತು. ರಷ್ಯಾದ ಡಾಲರ್ ಖಾತೆಗಳನ್ನು ಫ್ರೀಸ್ ಮಾಡಿದ ಬೆನ್ನಲ್ಲೇ ಬ್ರಿಕ್ಸ್ ದೇಶಗಳಿಗೂ ಆತಂಕ ಎದುರಾಯಿತು. ಆತಂಕ ಏನಪ್ಪ ಅಂತಂದರೆ, ಒಂದು ವೇಳೆ ನಾವು ಅಮೇರಿಕದ ನಿರ್ಧಾರವನ್ನು ವಿರೋಧಿಸಿದರೆ ನಮ್ಮ ಡಾಲರ್ ಖಾತೆಗಳನ್ನೆಲ್ಲ ಫ್ರೀಸ್ ಮಾಡಬಹುದು ಎನ್ನುವ ಆತಂಕ ಎದುರಾಯಿತು. ಈ ಕಾರಣಕ್ಕಾಗಿ ಹಲವು ದೇಶಗಳು ಈಗ ಡಾಲರ್ ಬಾಂಡನ್ನು ಮಾರಾಟ ಮಾಡಲು ಮುಂದಾಗ್ತಾ ಇದೆ. ಅದರ ಜೊತೆ ಚಿನ್ನದ ಮೇಲೆ ಭಾರಿ ಹೂಡಿಕೆ ಮಾಡ್ತಾ ಇವೆ. ಇದೇ ರೀತಿಯಾಗಿ ಚೀನಾ ಈಗ ಡಾಲರ್ ಬಾಂಡನ್ನು ಮಾರಾಟ ಮಾಡಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಟ್ರಂಪ್ ಆರಂಭದಲ್ಲಿ ವೆನಿಜುವೆಲಾದ ಅಧ್ಯಕ್ಷ ಮಡೋರೋ ಅವರನ್ನು ಬಂಧಿಸುವ ಮೂಲಕ ವೆನಿಜುವೆಲಾದ ಎಲ್ಲ ಕಚ್ಚಾ ತೈಲ ವ್ಯವಹಾರಗಳನ್ನು ಈಗ ಡಾಲರ್ನಲ್ಲಿ ನಡೆಸ್ತಾ ಇದ್ದಾರೆ. ಈಗ ಇರಾನ್ನ ಮೇಲೆ ದಾಳಿ ನಡೆಸಿದ್ದಾರೆ. ಒಂದು ವೇಳೆ ಇರಾನ್ ಸೋತ್ರೆ ನಂತರ ಅಲ್ಲಿರುವ ಎಲ್ಲ ಕಚ್ಚಾ ತೈಲ ವ್ಯವಹಾರಗಳು ಡಾಲರ್ನಲ್ಲಿ ನಡೆಯಲಿದೆ. ಇರಾನ್ ಕಚ್ಚಾ ತೈಲ ವ್ಯವಹಾರಗಳೆಲ್ಲವೂ ಡಾಲರ್ನಲ್ಲಿ ನಡೆದರೆ ಚೀನಾಗೆ ಬಹಳಷ್ಟು ಸಮಸ್ಯೆಯಾಗೋ ಸಾಧ್ಯತೆಗಳಿದೆ. ಯಾಕೆಂದರೆ
ಚೀನಾ ಡಿಸ್ಕೌಂಟ್ ದರದಲ್ಲಿ ಕಚ್ಚಾ ತೈಲವನ್ನು ಖರೀದಿಸ್ತಾ ಇತ್ತು. ಡಿಸ್ಕೌಂಟ್ ನೀಡಿದ್ರಿಂದ ಚೀನಾದ ಆರ್ಥಿಕತೆಗೆ ಬಹಳಷ್ಟು ಲಾಭವಾಗ್ತಾ ಇತ್ತು. ಒಟ್ಟಿನಲ್ಲಿ ಅಮೆರಿಕದ ಆರ್ಥಿಕತೆ ನಿಂತಿರುವುದೇ ಡಾಲರ್ ಮೇಲೆ. ಇಲ್ಲಿಯವರೆಗೆ ವೆನಿಜುವೆಲಾ ಮತ್ತು ಇರಾನ್ ಕಚ್ಚಾ ತೈಲ ವ್ಯವಹಾರಗಳನ್ನು ಡಾಲರ್ನಲ್ಲಿ ನಡೆಸ್ತಾ ಇರಲಿಲ್ಲ. ಮುಂದೆ ಇರಾನ್ನಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಆಡಳಿತಕ್ಕೆ ಬಂದರೆ ಅಲ್ಲಿಯೂ ಕಚ್ಚಾ ತೈಲ ವ್ಯವಹಾರಗಳೆಲ್ಲವೂ ಡಾಲರ್ನಲ್ಲಿ ನಡೆಯಲಿದೆ. ಡಾಲರ್ನಲ್ಲಿ ವ್ಯವಹಾರಗಳು ನಡೆದರೆ ಡಾಲರ್ ಮೌಲ್ಯವೂ ಏರಿಕೆಯಾಗುತ್ತೆ, ಜೊತೆಗೆ ಅಮೆರಿಕದ ಆರ್ಥಿಕತೆ ವೃದ್ಧಿಸುತ್ತೆ.